ನನ್ನ ಹೆಸರು ರಾಘವೇಂದ್ರ ಎಸ್ ಕೋಡೇಕರ್ ಅಂತೇಳಿ. ನಾನು ದೈವಜ್ಞ ಸಮಾಜದ ನಿರ್ದೇಶಕ. ಪಾರ್ಟಿಯಲ್ಲಿ ಮೊದಲೇ ಲಾಸ್ಟ್ ಟೈಮ್ ನಾನು ರಾಜ್ಯ ಕಾರ್ಯಕಾರಿಣಿಯಲ್ಲಿ ಸದಸ್ಯನಾಗಿದ್ದೆ ಯುವ ಮೋರ್ಚಾದಲ್ಲಿ. ಈಗ ವಾರ್ಡಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಶಕ್ತಿ ಕೇಂದ್ರದ ಪ್ರಮುಖರನ್ನಾಗಿ ಮಾಡಿದ್ದಾರೆ. 4 ಬೂತ್ ಅನ್ನ ಕೆಲಸ ಮಾಡ್ತಾ ಇದ್ದೀನಿ. ಯಾಕೆ ಮಾಡಿದ್ವಿ ಅಂದ್ರೆ, ನಾವು ಯಾವತ್ತು ಬಿಜೆಪಿ ಅವರೇ. ನಾವು ಬಿಜೆಪಿ ಯಾವತ್ತು ಎನಿ ಟೈಮ್ ಬಿಜೆಪಿಗೆ ವೋಟ್ ಮಾಡೋರು. ಆ ಕಾರಣಕ್ಕಾಗಿ ನಾವು ವಿಜೇಂದ್ರ ಬಂದಿದ್ರು, ವಿಜೇಂದ್ರ ಕರೆಸಿ ನಮಗೆ ಮುಂದೆ ಏನೋ ಆಶ್ವಾಸನೆಗಳಪ್ಪ, ನಾವು ಗೆದ್ದು ಬಂದ್ಮೇಲೆ ಏನ್ ಮಾಡ್ತೀವಿ ಅನ್ನೋದು ಬೇಕಲ್ಲ. ನಾವು ಯಾವತ್ತಿದ್ರೆ ಬಿಜೆಪಿಗೆ ವೋಟ್ ಮಾಡ್ತೀವಿ. ಅದೇ ಶ್ರೀನಿವಾಸ್ ದಾಸ್ಕರಿಯಪ್ಪರು ಬಂದಿದ್ರು. ಆ ಕಾರಣಕ್ಕೆ ಅವರಿಗೆ ಬಂದು ಸನ್ಮಾನ ಮಾಡಿ ಅವರು ನಮ್ಗೆ ಒಂದೆರಡು ಮಾತುಗಳು ಹೇಳ್ಕೊಟ್ಟು ಹೋಗಿದ್ದಾರೆ ಅಷ್ಟೇ. ಶ್ರೀನಿವಾಸ್ ದಾಸ್ಕರಿಯಪ್ಪರು 100ಕ್ಕೆ 100 ಗೆಲ್ತಾರೆ. ಅವರು 100ಕ್ಕೆ 100 ಅವರು ಗೆಲ್ತಾರೆ. ಅದೇ ರೀತಿ ಈ ಸಲ ಟ್ರೆಂಡ್ ಚೇಂಜ್ ಆಗಿದೆ. ಇವರ ಕಾಂಗ್ರೆಸ್ನವರು ಸರ್ಕಾರ ಏನಿದೆ ಅಲ್ಲ, ಇವರು ದುರಾಳಿತವನ್ನು ನೋಡ್ಕೊಂಡು ದುರಾಳಿತ ನೋಡಿ ಸಾಕಾಗ್ಬಿಟ್ಟಿದೆ ಜನರಿಗೆ. ಅದಕ್ಕೆ ಈ ಸಲ ಮಾತ್ರ ನಮ್ಮ ದಕ್ಷಿಣದಲ್ಲಿ ಶ್ರೀನಿವಾಸ್ ದಾಸ್ಕರಿಯಪ್ಪರು ಗೆದ್ದೇ ಗೆಲ್ತಾರೆ. ಅಲ್ಪಸಂಖ್ಯಾತರು ಮತ್ತೆ ಎಲ್ಲಾರು OBC ಎಲ್ಲಾರು ಅವ್ರ ಕಡೆ ಇದಾರೆ ಅಂತ ಹೇಳ್ತಿದ್ದಾರೆ. OBC ಆ ಕಡೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. OBC ಪಕ್ಕ ಬಿಜೆಪಿ ಕಡೆ ಇದೆ. ಆದ್ರೇನು ಮುಸ್ಲಿಮ್ಸ್ ವೋಟ್ಗಳು ಮಾತ್ರ ಪಕ್ಷೇತರಕ್ಕೆ ಇದಕ್ಕೆ ಹೋಗ್ಬೋದು. ಆ ಸಲ ಹೇಳ್ಲಿಕ್ಕೆ ಆಗಲ್ಲ. ಈ ಸಲ ಅವರು ಬಿಜೆಪಿಗೂ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮನ್ಸು ಬದಲಾಯಿಸಿ ಹಾಕ್ಬೋದು. ನಿಮಗೆ ಶ್ರೀನಿವಾಸ್ ದಾಸ್ಕರಿಯಪ್ಪರು ಗೆದ್ರೆ ಏನೆಲ್ಲ ಮಾಡ್ಬೋದು ಅನಿಸ್ತದೆ? ಅವ್ರಿಗೆ ಭಾಷಣದಲ್ಲಿ ಹೇಳಿದ್ರು, ನನ್ನ ಒಂದು ಕಲ್ಪನೆಗಳಿದ್ದಾವೆ, ದಕ್ಷಿಣ ಭಾಗವನ್ನ ನಾನು ಒಳ್ಳೆ ರೀತಿಯಿಂದ ಅಭಿವೃದ್ಧಿ ಮಾಡ್ಬೇಕಂತೇಳಿ. ಅವ್ರು ಅಭಿವೃದ್ಧಿ ಮಾಡ್ತಾರೆ. ಯಾಕೆ ಗೊತ್ತಾ, ಅವರು ಮುಗ್ಧ ಮನಸ್ಸಿನವ್ರವ್ರು. ಅವ್ರು ಬಡವರದ್ದು ಕಷ್ಟ ಏನು ಅಂತ ಎಲ್ಲ ಗೊತ್ತಿದೆ ಅವರಿಗೆ. ಆ ಕಾರಣಕ್ಕೆ ಅವ್ರು ಒಳ್ಳೆ ಕೆಲಸಗಳನ್ನು ಮಾಡ್ತಾರೆ. ಮತ್ತೆ ಈ ಸಲ ಅವ್ರು ಗೆದ್ದೇ ಗೆಲ್ತಾರೆ. ರಾಜ್ಯ ಸರ್ಕಾರ ಕಾಂಗ್ರೆಸ್ ಇದೆ, ಜೊತೆಗೆ ಇಲ್ಲಿ ಸಚಿವರಿದ್ದಾರೆ. ಸೊ ಹಾಗಾಗಿ ನಮಗೆ ಗೆಲ್ಲುವ ಅಂತ ಹೇಳ್ತಾರೆ. ನೋಡ್ರಿ, ಕಾಂಗ್ರೆಸ್ ಸರ್ಕಾರ ಇದೆ ಹೌದು, ಆದ್ರೆ ಅವ್ರ ಮಂತ್ರಿಗಳು ಇಲ್ಲಿ ಬಂದು 15 ಮಂತ್ರಿಗಳು ಬಂದು ನಿಂತಿದ್ದಾರೆ. ಸುಟ್ಕೇಸಲ್ಲಿ ದುಡ್ಡು ತಗೊಂಡ್ ಬಂದು ಕುತ್ಕೊಂಡಿದ್ದಾರೆ. ಆದ್ರೆ ಇಲ್ಲಿಯ ನಮ್ಮ ಈ ಏನು ಓಟ್ ಹಾಕೋರು ಇದ್ದಾರಲ್ಲ, ಅವರು ಬಹಳ ಬುದ್ಧಿವಂತರಿದ್ದಾರೆ ದಕ್ಷಿಣದಲ್ಲಿ. ಈ ಸಲ ಮಾತ್ರ ಕಾಂಗ್ರೆಸ್ಗೆ ಒಳ್ಳೆ ತಕ್ಕ ಶಾಸ್ತ್ರ ಮಾಡ್ತಾರೆ. ನಮ್ಮ ಸಮಾಜದಿಂದ ನಾವು ಹೇಳೋದಂದ್ರೆ, ಈ ಸಲ ಶ್ರೀನಿವಾಸ್ ದಾಸ್ಕರಿಯಪ್ಪರಿಗೆ ನೀವು ಮತವನ್ನ ಕೊಟ್ಟು ಪ್ರಚಂಡ ಬಹುಮತದಿಂದ ಆರಿಸ್ಕೊಂಡು ಬರ್ರಿ. ಅವರು ಅಭಿವೃದ್ಧಿ ಕೆಲಸಗಳನ್ನ ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ ಅಷ್ಟನ್ನ ಹೇಳ್ಬೋದು.